ಕಾಮುಕ ಹೆಂಗಸರು ಗಂಡಸರಿಗೆ ಕೊಡುವ ಸೂಚನೆಗಳು. ಸ್ನೇಹಿತರೆ, ನಾವು ಆಗಾಗ ಪ್ರತಿಯೊಂದು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡುತ್ತಿರುವ ಹಾಗೆ ಕಾಮುಕ ಹೆಂಗಸರು ಕೊಡುವಂತಹ ಸೂಚನೆಗಳಿಂದಲೇ ಗಂಡಸರು ಬೇಗ ಪತ್ತೆ ಹಚ್ಚಬಹುದು. ಅಷ್ಟೇ ಅಲ್ಲ, ಎಚ್ಚರಿಕೆಯಿಂದ ಕೂಡ ಇರಬಹುದು. ಯಾಕೆಂದರೆ ಕೆಲವು ಹೆಂಗಸರಿಂದ ಅದೆಷ್ಟೋ ಗಂಡಸರ ಜೀವನವೇ ಹಾಳಾಗುತ್ತಿದೆ. ಇಂತಹ ಹೆಂಗಸರಿಂದ ಎಷ್ಟು ಗಂಡ ಹೆಂಡತಿ ತಮ್ಮ ದಾಂಪತ್ಯ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಇಂತಹ ಹೆಂಗಸರು ಗಂಡಸರ ಜೀವನವನ್ನೇ ಹಾಳು ಮಾಡುತ್ತಿದ್ದಾರೆ. ಕಾಮುಕ ಹೆಂಗಸರು ಅಂತ ಕರೆಸಿಕೊಳ್ಳುವ ಹೆಂಗಸರಿಂದಲೇ ಗಂಡಸರ ಜೀವನ ಹಾಳಾಗುತ್ತದೆ. ಇಂತಹ ಹೆಂಗಸರು ಗಂಡಸರಿಂದ ಹಣ ಕಿತ್ತುಕೊಂಡು ಅವರಿಂದ ಯೂಸ್ ಮಾಡಿಕೊಂಡು ಕಡೆಗೆ ಅವರನ್ನೇ ಕಡೆಗಣಿಸಿ ಬಿಡುತ್ತಾರೆ. ಆಗ ಗಂಡಸರ ಜೀವನ ಅರ್ಧ ಹಾಳಾಗಿ ಬಿಟ್ಟಿರುತ್ತದೆ. ಮುಂದೆ ಅವರು ಯಾವತ್ತೂ ಕೂಡ ಉದ್ಧಾರ ಆಗುವ ಲಕ್ಷಣಗಳು ಕಾಣುವುದಿಲ್ಲ. ಬನ್ನಿ ಹಾಗಾದ್ರೆ ಇಂತಹ ಹೆಂಗಸರು ಕೊಡುವ ಸೂಚನೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಮದುವೆಯಾದ ಕೆಲವು ತಿಂಗಳುಗಳಲ್ಲಿ ಅಥವಾ 2-3 ವರ್ಷಗಳಲ್ಲಿ ಸುಂದರವಾಗಿ ಸಾಗುತ್ತಿದ್ದ ಸಂಸಾರ ಏಕಾಏಕಿ ಮುರಿದು ಬೀಳಲು ಕಾರಣಗಳೇ ಈ ಕಾಮುಕ ಹೆಂಗಸರು. ಇಂತಹ ಹೆಂಗಸರ ಬಲೆಯಲ್ಲಿ ಅನೇಕ ಗಂಡಸರು ಬಿದ್ದು ಒದ್ದಾಡಿ ತಮ್ಮ ದಾಂಪತ್ಯ ಜೀವನವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ತಮ್ಮ ಜೀವನವನ್ನು ಕೂಡ ಪ್ರಪಾತಕ್ಕೆ ದೂಡುತ್ತಿದ್ದಾರೆ. ಇಂತಹ ಹೆಂಗಸರು ಕೊಡುವಂತಹ ಕೆಲವು ಸೂಚನೆಗಳಿಂದ ಗಂಡಸರು ಬಚಾವಾಗಬಹುದು. ಸ್ನೇಹಿತರೆ, ಬನ್ನಿ ಹಾಗಾದ್ರೆ ಕಾಮುಕ ಹೆಂಗಸರಿಂದ ಬಚಾವಾಗಬೇಕು ಅಂದ್ರೆ ಅವರು ಕೊಡುವಂತಹ ಸೂಚನೆಗಳು ಯಾವುವು ಅಂತ ಮೊದಲು ತಿಳಿದುಕೊಳ್ಳಬೇಕು. ಆ ಸೂಚನೆಗಳಿಂದನೇ ಗಂಡಸರು ಎಚ್ಚೆತ್ತುಕೊಂಡು ಇಂತಹ ಮಹಿಳೆಯರಿಂದ ನಾವು ದೂರ ಇರಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳಬೇಕು. 1. ಇಂತಹ ಹೆಂಗಸರು ಮನೆಯಲ್ಲಿರದೆ ಯಾವಾಗಲೂ ಮನೆಯ ಅಂಗಳದಲ್ಲಿ ಕುಳಿತುಕೊಳ್ಳುವುದು, ಗಂಡಸರನ್ನು ನೋಡಿದ ತಕ್ಷಣವೇ ದೇಹ ಪ್ರದರ್ಶನ ಮಾಡುತ್ತಿರುತ್ತಾರೆ. 2. ಇಂತಹ ಹೆಂಗಸರು ಗಂಡಸರನ್ನು ಬೇಕು ಅಂತಾನೇ ಮಾತನಾಡಿಸುತ್ತಾರೆ. ಪರಿಚಯವಿಲ್ಲದ ಹೆಂಗಸರು ಗಂಡಸರನ್ನು ಬೇಕು ಅಂತ ಮಾತನಾಡಿಸಿ ತಮ್ಮ ಯೋಗಕ್ಷೇಮ ಮತ್ತು ಇಲ್ಲಸಲ್ಲದ ವಿಚಾರ ಮಾತನಾಡಿ ಟೈಮ್ ಪಾಸ್ ಮಾಡುತ್ತಿದ್ದರೆ ಅವರು ಗಂಡಸರನ್ನು ಕೆರಳಿಸುತ್ತಿದ್ದಾರೆ ಅಂತನೇ ತಿಳಿದುಕೊಳ್ಳಬೇಕು. 3. ಈ ತರಹದ ಹೆಂಗಸರು ಪದೇ ನಿಮ್ಮ ಮನೆಗೆ ಬರುತ್ತಿದ್ದರೆ ಕುಂಟು ನೆಪ ಹೇಳಿ ನಿಮ್ಮ ಮನೆಯಲ್ಲಿ ಟೈಮ್ ಪಾಸ್ ಮಾಡುತ್ತಾ ಕುಳಿತರೆ ಅವರು ಕಾಮುಕ ಹೆಂಗಸರೇ. 4. ಈ ತರಹದ ಹೆಂಗಸರು ಪ್ರತಿದಿನ ಕನಿಷ್ಠ ಅಂದ್ರೂ 2-3 ಸಲ ಇಂಟರೆಸ್ಟ್ ಚೇಂಜ್ ಮಾಡಿಕೊಡುತ್ತಾರೆ. ಅಷ್ಟೇ ಅಲ್ಲ, ಫುಲ್ ಮೇಕಪ್ ಮಾಡಿಕೊಂಡು ಗಂಡಸರನ್ನು ಪ್ರತಿಕ್ಷಣವೂ ಕೆರಳಿಸುತ್ತಿರುತ್ತಾರೆ. 5. ಇಂತಹ ಹೆಂಗಸರಿಗೆ ತಮ್ಮ ಮನೆಯವರ ಮೇಲೆ, ಸಮಾಜದ ಮೇಲೆ ಸ್ವಲ್ಪ ಗೌರವ, ನಾಚಿಕೆ, ಆತಂಕ, ಭಯ ಏನೂ ಇರುವುದಿಲ್ಲ. ಅವರಿಗೆ ಯಾವ ಗಂಡಸರು ಇಷ್ಟ ಆಗುತ್ತಾರೋ ಅವರು ನೋಡುವ ಹಾಗೆಯೇ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡುವ ತರಹ ನಂಬರ್ ಕೇಳುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ.